ನಮ್ಮ ಕರ್ನಾಟಕವನ್ನು ಬಿಟ್ಟು ದುಡಿಲಿಕ್ಕೆ ಬಾಂಬೆಗೆ ಬಂದಿದ್ದೇವೆ. ನಾವು ದುಡಿದು ಶ್ರೀಮಂತರಾಗೋದಾಯಿತು, ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು 11 ಜನ ಫ್ರೆಂಡ್ಸ್ ಕೂಡಿ, ಅವರ ಸಂಖ್ಯೆ ಭಾಳ ಆಯ್ತು. 110 ಜನ ಯುವಕರು ಸೇರಿಕೊಂಡು, ಹಿತೈಷಿಗಳು ಸೇರಿಕೊಂಡು, ಲೈಕ್ ಮೈಂಡೆಡ್ ಪೀಪಲ್ ಸೇರಿ ಒಂದು ಶಿವಾಯ ಫೌಂಡೇಶನ್ ಅಂತ ಶುರು ಮಾಡಿದ್ರು. ಅದರ ಹೆಸರೇನು? ಶಿವಾಯ ಫೌಂಡೇಶನ್. ಅವ್ರು ಏನು ಮಾಡ್ತಾರಂದ್ರೆ, ಒಬ್ಬ ಮನುಷ್ಯಗೆ ಒಳ್ಳೇದು ಮಾಡ್ಬೇಕನ್ನೋ ಮನಸ್ಸು ಬಂದರೆ ಹೇಗಾಗ್ತದೆ? ಪ್ರತಿ ತಿಂಗಳ ತಾವೇನು ದುಡಿತಾರಲ್ಲ, ಇದನ್ನು ಹೇಳಿದ ದೊಡ್ಡ ದೊಡ್ಡ ಆಫೀಸರು, ಬಿಸ್ನೆಸ್ ಮಂದಿ ಎಲ್ಲ, ಪಾನ್ ಶಾಪ್ ಇಟ್ಟವರು, ಹೋಟೆಲ್ದಲ್ಲಿ ಕೆಲಸ ಮಾಡೋರು, ಅಡುಗೆ ಮಾಡುವಂಥವರು ಪ್ರತಿ ತಿಂಗಳ 100 ರೂಪಾಯಿ 500 ರೂಪಾಯಿ ತೆಗೆದಿಟ್ಟು, ಅವರು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಕೂಡಿ ಸುಮಾರು 6 ವರ್ಷಗಳಲ್ಲಿ ಪ್ರತಿ ತಿಂಗಳ ತಾವೇನು 100 500 ತೆಗೆದಿಟ್ಟ ಹಣ ಇತ್ತಲ್ಲ, ಅದರಿಂದ 6 ವರ್ಷದಲ್ಲಿ ಸುಮಾರು 80 ಲಕ್ಷ ರೂಪಾಯಿಗಳಷ್ಟು ಸಮಾಜ ಸೇವೆಗಾಗಿ ವಿನಿಯೋಗಿಸಿದ್ದಾರೆ. ಅವರು ಬಡವರಿಗೆ ಊಟ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿದ್ದಾರೆ. ಯಾರ್ಯಾರು ರಸ್ತೆ ಬದಿಯಲ್ಲಿ ಬ್ಲ್ಯಾಂಕೆಟ್ ಇಲ್ಲ, ಹಂಗ ಮಕ್ಕೊಂಡವ್ರದ್ದು ಹೋಗಿ ಬ್ಲ್ಯಾಂಕೆಟ್ ಹೊಚ್ಚಿ ಬಂದಾರ. ನಾವೆಲ್ಲ ತಕ್ಕೊಂಡು ಬಂದಿದ್ದು ಭಾಳ ನೋಡೀವಿ. ಹೊಚ್ಚಿ ಬಂದವ್ರ ಕತ್ತಿ ಕಡಿಮೆ ಅದಾವ. ಇವರೆಲ್ಲ ಗೆಳೆಯರು. ಪ್ರಶಾಂತ್ ಪಲಿಮಾರು, ಪ್ರಶಾಂತ್ ಶೆಟ್ಟಿ ಪುಂಜ, ಅವ್ರು ಮಾತಾಡಬೇಕಾದ್ರೆ ಕೇಳಿದೆ, ನೀವು ಇಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತೀರಿ, ಇಲ್ಲಿ ಕೆಲಸ ಮಾಡ್ತೀರಲ್ಲ. ಅವ್ರದ್ದೊಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಅವ್ರು ಭಾಳ ಚಂದ ಹೇಳಿದ್ರು ಪಲಿಮಾರು ಪ್ರಶಾಂತ್ ಶೆಟ್ಟಿ ಅವರು. ನೋಡಿ, ಆ ಧರ್ಮ ಈ ಧರ್ಮ ಎಲ್ಲ 1000 ಧರ್ಮಗಳು ಸುಳ್ಳು, ಮಾನವೀಯತೆಯೇ ನಿಜವಾದ ಧರ್ಮ ಅಷ್ಟೆ. ಭೂಮಿ ಮೇಲೆ ನೀರುಗಳು ಅಂತಿಲ್ಲ, ಬಹುವಚನ ಐತೇನು? ನೀರುಗಳು ಇಲ್ಲ, ಭೂಮಿಗಳೂ ಇಲ್ಲ, ಸೂರ್ಯಗಳೂ ಇಲ್ಲ, ಗಾಳಿಗಳೂ ಇಲ್ಲ, ಧರ್ಮಗಳು ಯಾಕೆ? ಇರುವುದೊಂದೇ ಧರ್ಮ, ಅದು ಸೇವಾ ಧರ್ಮ ಅಂತ ಹೇಳಿದ್ರು ಅವರು. ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ನೀವು ಕೆಲಸ ಮಾಡಿರಲ್ಲ, ಇಲ್ಲಿಗೆ ಕೊಟ್ಟಿರಿ ಅಲ್ಲಿಗೆ ಕೊಟ್ಟಿರಿ. ಅದಕ್ಕೆ ಅವ ಹೇಳಿದ್ದು, ಒಂದು ಅಲ್ಲಿ ಬಾಂಬೆದೊಳಗೂ ನಾವು ಭಾಳಷ್ಟು ಆಸ್ಪತ್ರೆಗಳಿಗೆ ಊಟ ಕೊಡ್ತೇವೆ. ಪ್ರತಿ ವಾರ ಸುಮಾರು 500ರಿಂದ 1000 ಜನರಿಗೆ ಊಟ ಕೊಡ್ತಾರೆ. ಅವರು ಪ್ರತಿ ವಾರ ಪುಕ್ಕಟಿಯಾಗಿ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ. ಅವ್ರು ಹೇಳಿದ್ರು, ಕರ್ನಾಟಕಕ್ಕೂ ಸೇವೆ ಮಾಡೀವಿ, ಮಹಾರಾಷ್ಟ್ರಕ್ಕೂ ಸೇವೆ ಮಾಡೀವಿ. ಈ ಕರ್ನಾಟಕ ಕೊಟ್ಟಿದ್ದು ಜನ್ಮಭೂಮಿ ಋಣ ತೀರಿಸಲಿಕ್ಕಾಗಿ, ಮಹಾರಾಷ್ಟ್ರಕ್ಕೆ ಮಾಡಿದ್ದು ಕರ್ಮಭೂಮಿಯ ಋಣ ತೀರಿಸಲಿಕ್ಕಾಗಿ, ಎರಡೂ ಮಾಡಿದ್ದೇವೆ ನಾವು. ಅಂದ್ರೆ ನಮ್ಮ ಯುವಕರಿಗೆ ಇದು ಸ್ಫೂರ್ತಿ ಆಗಬೇಕು. ಅಂದರೆ ಸುಮ್ಮನೆ ಎಲ್ಲೋ ಹೋಟೆಲ್ದಲ್ಲಿ ಕೆಲಸ ಮಾಡುವಂಥವ್ರು ಒಂದೊಂದು 100 ರೂಪಾಯಿ ಕೊಟ್ಟು ಸುಮಾರು 5 ವರ್ಷದಲ್ಲಿ 70-80 ಲಕ್ಷ ರೂಪಾಯಿ ಕೂಡಿಟ್ಟು ಎಷ್ಟೋ ಬಡವರಿಗೆ ಒಳ್ಳೆಯದು ಮಾಡಿದ್ರಲ್ಲ. ಇದರಿಂದ ಬದಲಾವಣೆ ಆಗ್ತೈತೆ ಅಂತಲ್ಲ, ಇದೊಂದು ಸಂಸ್ಕಾರ ನಮ್ಮಲ್ಲಿ ಬೆಳೀತದೆ.